ನನ್ನ ಸಂಪರ್ಕದಲ್ಲಿ ಯಾರು ಇಲ್ಲ. ನಂಗೆ ಗೊತ್ತು ಯಾರನ್ನ ಮಾಡಿದ್ರು, ಯಾರನ್ನ ಮಾಡಿದಾರಯ್ಯ. ಗೌಡ ಯಾರನ್ನ ಮಾಡಿದೀನಿ ಅಂತ ಹೇಳ್ದ, ಈಗ ನನ್ ಮಾಡಿದೀನಿ ಅಂತ ಹೇಳಿದ್ರ, ನನ್ ಮಾಡಿದೀರಿ ಅಂತ ಹೇಳಿದ್ರೆ ಏನಪ್ಪ, ಮತ್ ನಾನು ಹೆಂಗ್ ಹೇಳಲಿ? ಕಾಂಗ್ರೆಸ್ ನಾಯಕರು ಯಾರನ್ನಾರ ಮಾಡಿರ್ಬೋದು, ನನ್ ಮಾಡಿದಾರ? ಸೋ ಫಾರ್ ಸದಾನಂದ ಗೌಡರು ನಾವು ಮಾತಾಡಿಲ್ಲ. ಈಗ ಆತಕ್ಕೆಲ್ಲ ಊಹಾಪೋಹಗಳಿಗೆಲ್ಲ ಹೈಪಾಥೆಟಿಕಲ್ ಕ್ವಶನ್ಗಳಿಗೆಲ್ಲ ಉತ್ತರ ಕೊಡಲ್ಲ. ಒಂದ್ ವೇಳೆ ಅಕಸ್ಮಾತ್ ಇಂಥವಕ್ಕೆಲ್ಲ ಉತ್ತರ ಕೊಡಲ್ಲ. ನಾನು ಹೇಳಿದ್ದೀನಿಲ್ಲ, ಕನಿಷ್ಠ 20 ಸೀಟ್ಗಳು ಗೆಲ್ತೀವಿ ಅಂತ. 20 ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ. ಕಾರಣ ಏನ್ ಗೊತ್ತಾ, ಜನಗಳು ನುಡಿದಂತೆ ನಡೆದಿದ್ದೀವಿ, ಅದಕ್ಕೋಸ್ಕರ ಜನ ನಮ್ಗೆ ಪರವಾಗಿದ್ದಾರೆ. ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಅದರಿಂದ ಜನ ನಮ್ಮ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಹಾಗಾಗಿ ವೋಟ್ ಹಾಕ್ತಾರೆ. ಯಾರು ಚುನಾವಣೆ? ಏನ್ ರಾಮ ಅವರೊಬ್ಬರ ಆಸ್ತಿನ? ನಮಗೂ ಆಸ್ತಿನೇ. ಶ್ರೀರಾಮಚಂದ್ರ, ಸೀತಾರಾಮ ಅವ್ರು ನಮಗೂ ದೇವ್ರೆ, ಅವರೊಬ್ಬರಿಗಿನ. ಮೋದಿ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಓಡಾಡಿರ್ಲಿಲ್ವಾ? ಆಗ್ಲೂ ಇದೇ ಮಾತು ಹೇಳಿದ್ರಲ್ಲ, ಮೋದಿ ನೋಡು ಓಟ್ ಹಾಕ್ತಾರೆ ಅಂತ. ನಾವು 136 ಗೆದ್ದು, ಮೋದಿ ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ನಾವೇ ಗೆದ್ದಿದ್ದೀವಿ ವಿತ್ ಬಿಗ್ ಮಾರ್ಜಿನ್. ಮಾಡ್ಲಿ ಪಾಪ, ಅವರು ಒಂದು ಪೊಲಿಟಿಕಲ್ ಪಾರ್ಟಿ, ರಾಷ್ಟ್ರದಲ್ಲಿ ಹೆಚ್ಚು ಅಧಿಕಾರದಲ್ಲಿರೋರು ಮಾಡ್ಲಿ, ಅವರು. ನಾವು ಮಾಡ್ತೀವಿ ಪ್ರಚಾರ, ನಾವು ಶುರು ಮಾಡಿದ್ದೀವಿ ಈಗಾಗಲೇ. ನಾನು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಒಂದು 10-15 ಜಿಲ್ಲೆಗಳನ್ನ ಮುಗಿಸಿದ್ದೀನಿ ನಾನು ಆಗಲೇ. ಯಾವುದು ಅಜೆಂಡಾ? ಇಷ್ಟು ಗಂಟೆ ಹೇಳಿದ್ವಲ್ಲ, ಅದೇನೇ ಅಜೆಂಡಾ. ನುಡಿದಂತೆ ನಡೆದಿದ್ದೀವಿ, 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀವಿ, ಗೊತ್ತಾಯ್ತಾ? ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದೀವಿ, ಜನರ ನಂಬಿಕೆ ಉಳಿಸ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಅವರು ಸುಳ್ಳು ಹೇಳಿದ್ರು, ಅವರು ನುಡಿದಂತೆ ನಡೀಲಿಲ್ಲ, ನಾವು ನಡೆದಿದ್ದೀವಿ. ಆಮೇಲೆ ಅವರು ಕರ್ನಾಟಕ ರಾಜ್ಯವನ್ನ ಲೂಟಿ ಮಾಡಿದ್ರು, ನಾವು ಅದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.